ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಎಲ್ಲಿವರೆಗೆ ಭಾರತೀಯ ಜನತಾ ಪಾರ್ಟಿ ಚಿಹ್ನೆ ಮೇಲೆ ನಾನು ಶಾಸಕನಾಗಿರ್ತೀನೋ, ಜನಪ್ರತಿನಿಧಿ ಆಗಿರ್ತೀನೋ, ಆ ಪಕ್ಷಕ್ಕೆ ದ್ರೋಹ ಮಾಡೋ ಕೆಲಸ ಮಾಡೋದಿಲ್ಲ. ನಮ್ಮ ಹೋರಾಟ ಏನಿದೆ, ಒಂದು ಕುಟುಂಬದ ವಿರುದ್ಧ ಇದೆ, ಒಂದು ಭ್ರಷ್ಟ ಕುಟುಂಬದ ವಿರುದ್ಧ ಇದೆ. ಅದಕ್ಕೆ ಇಡೀ ಬಿಜೆಪಿನೇ ನಾವು ಟಾರ್ಗೆಟ್ ಮಾಡಿ ಎಲ್ಲೂ ಮಾತಾಡಿಲ್ಲ. ಇನ್ನೂವರೆಗೆ ನಾನು ಭಾರತೀಯ ಜನತಾ ಪಾರ್ಟಿಯನ್ನು ಟೀಕೆ ಮಾಡಿಲ್ಲ, ನರೇಂದ್ರ ಮೋದಿಯವ್ರನ್ನ ಟೀಕೆ ಮಾಡಿಲ್ಲ. ಯಾರ್ಯಾರನ್ನು ಒಂದು ಕುಟುಂಬ ಬಿಟ್ಟರೆ ಯಾವುದೇ ರೀತಿಯಿಂದ ಭಾರತೀಯ ಜನತಾ ಪಾರ್ಟಿಗೆ ಹಾನಿಯಾಗೋ ರೀತಿಯಲ್ಲಿ ಯಾವುದೂ ನಾನು ಟೀಕೆ ಮಾಡಿಲ್ಲ. ಸರ್, ಯತ್ನಾಳ್ ಅವರು ಬಿಜೆಪಿಗೆ ಬೇಕಾಗಿಲ್ಲ. ಹಾಗಾದ್ರೆ ಯತ್ನಾಳ್ ಅವರು ಓಟು ಬಿಜೆಪಿಗೆ ಯಾಕೆ ಬೇಕು? ಇದು ಕೂಡ ಯತ್ನಾಳ್ ಅವರು ನೀವು ಕೇಳ್ಕೋಬೇಕಲ್ಲ, ನಿಮ್ಮನ್ನ ನೀವು ಕೇಳ್ಕೋಬೇಕಲ್ಲ. ನೋಡ್ರಿ, ಯಾರಿಗೆ ಬೇಕಾಗಿದೆ ಬೇಕಾಗಿಲ್ಲ ಅನ್ನೋದು ಮಾತು ಅಲ್ಲ. ಇದು ನನ್ನ ಆತ್ಮಸಾಕ್ಷಿ. ನಾನು ಆತ್ಮಸಾಕ್ಷಿಯಾಗಿ ನಡಿಬೇಕು. ಅವ್ರ ಒಂದು ವೇಳೆ ನೀವು ಹೇಳ್ದಂಗೆ ನೀವು ಓಟ್ ಹಾಕ್ಬೇಡಿ ಬಿಜೆಪಿಗೆ ಅಂದಿದ್ರು ನಾನು ನನ್ನ ಆತ್ಮಸಾಕ್ಷಿಯಾಗಿ ಯಾರಿಗೆ ಹಾಕ್ಬೇಕು ಹಾಕೇ ಹಾಕ್ತಿದ್ದೆ. ನಾಳೆ ನಾನು ಏನೋ ಮಾಡಿ ಯಾವುದೋ ಒಂದು ಪಾರ್ಟಿ ಜೋಡ ಹೊಂದಾಣಿಕೆ ಮಾಡಿಕೊಂಡು ನಾಳೆ ಏನು ಪ್ರಚಾರ ಮಾಡ್ತಿದ್ರು, ಯತ್ನಾಳ್ ಎಷ್ಟು ದುಡ್ಡು ತಗೊಂಡ, ಎಷ್ಟು ಸೂಟ್ ಕೇಸ್ ಬಂದು, ಏನೇನು ವ್ಯವಹಾರ ಆಯಿತು ಅಂಥೇಳಿ ನನ್ನ ಬಗ್ಗೆ ಅಪವಾದ ಬರ್ತಿತ್ತು. ಅದಕ್ಕೇ ನಾನು ರಾಷ್ಟ್ರೀಯ ಅಧ್ಯಕ್ಷರಿಗೆ ಮೊದಲನೇ ಸ್ಪಷ್ಟನೆ ಮಾಡಿದೆ, ನಾನು ಯಾವ ಕಾಲಕ್ಕೂ ಭಾರತೀಯ ಜನತಾ ಪಾರ್ಟಿ ಏನು ಸೂಚನೆ ಕೊಡ್ತೈತೆ ಅವ್ರಿಗೆ ಅಭ್ಯರ್ಥಿ. ನನ್ನ ಇಚ್ಛೆ ಇಂಥ ವ್ಯಕ್ತಿ ಇದ್ದಾರೆ, ಅವನಿಗೂ ಕೊಡ್ಬೋದು, ಬೇಕಾದವ್ರಿಗೆ ಹೇಳಿದವ್ರಿಗೂ ಕೊಡ್ಬೇಕು. ಆದ್ರೆ ನನ್ನ ಇಚ್ಛೆ ಹಂಗೆ ನಡೆದಿಲ್ಲ. ಪಾರ್ಟಿ ಬೇರೆ ಹೇಳ್ತು, ಬೇರೆ ಹಾಕಿದ್ದೀನಿ. ಪಾರ್ಟಿ ಇವತ್ತು ಶಾಸಕಾಂಗ ಪಕ್ಷದಲ್ಲಿ ನಿರ್ಧಾರ ಆದ ಬಳಿಕ ವರಿಷ್ಠರಿಂದ ಬಂದ ಮಾಹಿತಿ ಅಂತ ನೀವು ನಡ್ಕೊಂಡಿದ್ದೀರಿ ಸರ್? ವರಿಷ್ಠರು ಆರ್ ಅಶೋಕ್ ಅವರು ನನಗೆ ಹೇಳಿದ್ರು, ಅಶ್ವಥ್ ನಾರಾಯಣ್ ಮಾತಾಡಿದ್ರು, ಒಂದು 49 ಬಿಜೆಪಿ ಶಾಸಕರು ನನಗೆ ಹೇಳಿದ್ರು, ಇಲ್ಲ ನೀವು ಈ ರೀತಿ ಏನೋ ತಪ್ಪು ನಿರ್ಣಯ ಮಾಡಬೇಡ್ರಿ, ತಪ್ಪು ನಿರ್ಣಯದಿಂದ ಇಡೀ ನಿಮ್ಮ ರಾಜಕೀಯ ಭವಿಷ್ಯ ಹಾಳಾಗ್ತದೆ, ಪಾರ್ಟಿಗೂ ಹಾನಿ ಆಗ್ತದೆ. ಎಲ್ಲರೂ ಮಾತು ಕೇಳಿ ನಾವು ಮಾತಾಡಿ. ಸರ್, ಬೇರೆ ಅಭ್ಯರ್ಥಿಗಳು ಯಾರು ಯತ್ನಾಳ್ ಅವ್ರನ್ನ ಸಂಪರ್ಕ ಮಾಡಿರಲ್ವಾ? ಕಾಂಗ್ರೆಸ್ ಅವರು ಯಾರಾದ್ರೂ ಸಂಪರ್ಕ ಮಾಡಿದ್ರು? ನೋಡಿದ್ರೆ ಯಾರ್ಯಾರು ನಿಂತಾರ ಎಲ್ಲರೂ ಮಾಡಿದ್ರು. ಆದ್ರೆ ಅವ್ರ ಹೆಸರು ಹೇಳೋದು ಅದನ್ನೊಂದು ಮೈಲೇಜ್ ತಗೋಬೇಕನ್ನೋಂಥ ಅಲ್ಲ ಹೇಳಿದ್ರು. ಆದ್ರೆ ನಾನು ಆತ್ಮಸಾಕ್ಷಿ ಒಂದಿತ್ತು, ನಾನು ಮಾಡಿದ್ದೆ. ಯತ್ನಾಳ್ ಅವರು ಎಲ್ಲ ಬೆಳವಣಿಗೆಗಳು ನೋಡ್ತಿದ್ರೆ ಬಿಜೆಪಿಗೆ ಆದಷ್ಟು ಶೀಘ್ರವಾಗಿ ಗರ್ವಾಪ್ಸಿ ಆಗ್ತಾರ? ಹಂಗೇನು ನೋಡ್ರಿ, ಆ ಉದ್ದೇಶದಿಂದ ಈ ಚುನಾವಣೆಯಲ್ಲಿ ನಾನು KS ಹೈಕಮಾಂಡ್ ಹೇಳಿದಂಥವ್ರಿಗೆ ನಾನು ಮತ ಹಾಕಿಲ್ಲ. ನಾನು ಆತ್ಮಸಾಕ್ಷಿ ಹಾಕಿದ್ದೀನಿ. ನನಗೊಂದು ಮನುಷ್ಯತ್ವ ಇದೆ. ಯಾವ ಪಾರ್ಟಿದಿಂದ ಇವತ್ತು ನಾಳೆ ನನಗೆ ಜನನೇ ಕೇಳ್ತಾರೆ, ನನ್ನ ಕ್ಷೇತ್ರದ ಜನ, ನಾವು ಹಾಕಿದ್ದು ಬಿಜೆಪಿಗೆ ಮತ್ತು ನಿಮಗೆ, ನೀವು ಹೆಂಗೆ ನೀವು ಬೇರೆಯವ್ರಿಗೆ ಹಾಕಿದ್ರೆ ಈ ಕ್ವಶನ್ ಮಾಡಿದ್ರೆ ನಾನು ಏನು ಹೇಳ್ಬೇಕು? ಅದಕ್ಕೆ ನಮ್ಮ ಮತದಾರರಿಗೆ ನಾನು ಉತ್ತರ ಕೊಡಬೇಕಾದ್ರೆ ನಾನು ನೈತಿಕತೆ ಬೇಕಾಗ್ತದೆ, ಅದಕ್ಕೆ ನಾನು ಹಾಕಿದ್ದೀನಿ. ಸರ್, ನೀವು ನಿನ್ನೆ ಬಹಿರಂಗವಾಗಿ ಘೋಷಣೆ ಮಾಡಿದ್ರಿಂದ ಇದು ಇದು ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ, ಹೀಗಾಗಿ ಇದು ವ್ಯಾಲಿಡ್ ಆಗಬಾರ್ದು ಅನ್ನುವಂಥ ಒಂದು ದೂರನ್ನ ಕಾಂಗ್ರೆಸ್ ಅವ್ರು ಕೊಟ್ಟಿದ್ದಾರೆ. ನೋಡ್ರಿ, ದೂರ ಕೊಟ್ಟೆ ಕೊಡ್ತಾರೆ. ಅವ್ರು ಪಾಪ ಅವ್ರಿಗೆ ಇನ್ನೂ ಭಯ ಇದೆ, 5ನೇ ಕ್ಯಾಂಡಿಡೇಟ್ ಅವ್ರದ್ದು ಬರೋದಿಲ್ಲ ಅನ್ನೋದು ಭಯದಿಂದ ಕೊಟ್ಟಾರೆ. ಅವ್ರಿಗೆ 100ಕ್ಕೆ 100 ಗೆಲ್ತಿದ್ರು, ದೂರನೇ ಯಾಕೆ ಕೊಡ್ತಿದ್ರು ಅವರು? ಮತ್ತು ನಾನು ರಾಷ್ಟ್ರೀಯ ಅಧ್ಯಕ್ಷರಿಗೆ ಬರ್ದೇನೆ, ನೀವು ಇಂಥ ನಾನು ಹಾಕ್ಬೇಕತ್ತೀನಿ, ಆದರೆ ನೀವು ಯಾರಿಗೆ ಸೂಚನೆ ಮಾಡ್ತೀರೋ ಅವ್ರಿಗೆ ಹಾಕ್ತೀನಿ ಅಂತ ಹೇಳಿ. ಇವತ್ತು ಮುಂಜಾನೆ ಅಶೋಕ್ ಅವರು ಹೇಳಿದ್ದು ಬೇರೆ ಇದನ್ನು ಹೇಳಿದ್ರು, ಈ ರೀತಿ ಹಾಕ್ಬೇಕಂತ, ಆ ರೀತಿ ಹಾಕಿನಿ. ಹಾಗಾದ್ರೆ ಚುನಾವಣಾಧಿಕಾರಿ ನಿಮ್ಮ ವೋಟ್ ವ್ಯಾಲಿಡ್ ಅಂತ ಹೇಳಿದ್ರೆ ಸರ್, ಅಲ್ಲೂ ಕೂಡ ಆ ಸಂದರ್ಭದಲ್ಲಿ ಆಕ್ಷೇಪ? ಚುನಾವಣಾಧಿಕಾರಿ ಹೇಳಿದ್ರಲ್ಲ, ಅಲ್ಲಿ ಇಲ್ಲಿ ಬ್ಯಾಲೆಟ್ ತೋರಿಸಿದ್ರೆ ಅದು ಏನು ಹೇಳಿಟ್ಟು, ಇಲ್ಕಂದ್ರೆ ಎಲ್ಲ ನನ್ನ ಮುಂದೆ ಹೇಳಿದ್ದಾರೆ. ಇದಿಷ್ಟು ಹಿರಿಯ ಶಾಸಕರಾದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಒಂದು ಮಾತು. ನಾನು ಬಿಜೆಪಿಯ ಅಭ್ಯರ್ಥಿಗೆ ಮತದಾನ ಮಾಡಿದ್ದೀನಿ, ನಮ್ಮ ಪಕ್ಷ ಯಾರಿಗೆ ತೀರ್ಮಾನ ಮಾಡುತ್ತೋ ಅವ್ರಿಗೆ ಮತದಾನ ಮಾಡಿ ಬಂದಿದ್ದೀನಿ, ನನ್ನ ಓಟು ಕೂಡ ವ್ಯಾಲಿಡ್ ಆಗಿದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಯುವರಾಜ್ ಜೊತೆ ಮಾರುತಿ ಪೌಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.